ಮೂಡಿಗೆರೆಯಿಂದ ಬರುವಂತ ಬಸ್ ಲೆಫ್ಟ್ ಸೈಡ್ ಬಂದ್ಬಿಟ್ಟು ರೈಟ್ ಸೈಡ್ ಹೊಡ್ತಾನೆ ಅವನ ಜೀಪಿಗೆ. ಆ ಜೀಪಲ್ಲಿ ಒಂದು 4 ಜನ ಪ್ಯಾಸೆಂಜರ್ ಇದ್ದಾರೆ, ಅವ್ರು ಉಳಿದಿದ್ದೇ ಹೆಚ್ಚು. ಅವ್ರಿಗೆ ಯಾಕೆ ಹೊಡಿತಾರೆ ನೀವು? ನೀವು ಜವಾಬ್ದಾರಿ. ಮಿಸ್ಟೇಕ್ ನಮ್ದು. ಕರೆಕ್ಟ್ ಟೈಮ್ ಇಲ್ಲಾಂದ್ರೆ ನಮ್ದು ಲೈಫ್ ಹೋಯ್ತು. ಡ್ರೈವರ್ ಓಡೋದು ಎಲ್ಲಿ ಹೋಗ್ತಾನೆ? ಸರ್ಕಾರಿ ಬಸ್ಸು, ಅವನು ತಪ್ಪು ಮಾಡಿದ್ದಾನೆ. ಏನಾಗಲಿ ಸ್ಟೇಷನ್ಗೆ ಹೋಗ್ಬೇಕು ಮೇಡಮ್. ಡ್ರೈವಿಂಗ್ ವೆಹಿಕಲ್ಗೆ ಯಾವ್ದಾದ್ರು ಹೇಳ್ಕೋಬೇಕು ಅನ್ಸುತ್ತೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೋಜಿಗೆ ಕೇರಳ ಮೂಲದ 4 ಮ್ಯೂಸಿಷಿಯನ್ಸ್ ತೆರಳುತ್ತಿದ್ದ ಥಾರ್ ವೆಹಿಕಲ್ ಚಿಕ್ಕಮಗಳೂರು ತಾಲೂಕಿನ ಶಿರವಳಲು ಬಳಿ ನಜ್ಜುಗುಜ್ಜಾಗಿದೆ. ಮೂಡಿಗೆರೆ ಕಡೆಯಿಂದ ಚಿಕ್ಕಮಗಳೂರು ಮಾರ್ಗ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನ ಡ್ರೈವರ್ ಓವರ್ಟೇಕ್ ಮಾಡಲು ಹೋಗಿ ಎದುರುಗಡೆಯಿಂದ ಬರ್ತಿದ್ದ ಥಾರ್ಗೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಥಾರ್ ರಸ್ತೆ ಪಕ್ಕಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಥಾರ್ನಲ್ಲಿದ್ದ 4 ಮ್ಯೂಸಿಷಿಯನ್ಸ್ ಬದುಕುಳಿದಿದ್ದಾರೆ. ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಾಲಕನ ಬೇಜವಾಬ್ದಾರಿತನದಿಂದ ಥಾರ್ನಲ್ಲಿದ್ದ 4 ಸೇರಿದಂತೆ ಬಸ್ನಲ್ಲಿದ್ದವರು ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಎಲ್ಲರೂ ಬದುಕುಳಿದಿದ್ದಾರೆ. ತಿರುವಿನಲ್ಲಿ ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಮಾಡಿದ ಕೆಎಸ್ಆರ್ಟಿಸಿ ಚಾಲಕನಿಗೆ ಥಾರ್ನಲ್ಲಿದ್ದ ಮಂದಿ, ಪ್ರಯಾಣಿಕರು ಹಾಗೂ ಜನಸಾಮಾನ್ಯರು ಹಿಡಿ ಶಾಪ ಹಾಕಿದ್ದಾರೆ. ಚಾಲಕನನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಪವಾಡ ಸದೃಶವೆಂಬಂತೆ ಬದುಕುಳಿದ ಥಾರ್ನಲ್ಲಿದ್ದ ಮಂದಿ ಓಡಿ ಹೋಗ್ತಿದ್ದ ಕೆಎಸ್ಆರ್ಟಿಸಿ ಚಾಲಕನನ್ನ ಹಿಡಿದು ಥಳಿಸಲು ಮುಂದಾಗಿದ್ರು. ನಮ್ಮ 4 ಜನರ ಜೀವ ತೆಗೆಯುತ್ತಿದ್ರು, ನಾವು ಉಳಿದಿದ್ದೇ ಪುಣ್ಯ. ನಮ್ಮ ಜೀವ ತೆಗೆದೇ ಹಾಕ್ತಿದ್ದ ಅನ್ನೋ ಆಕ್ರೋಶ ಅವರಲ್ಲಿ ಸಹಜವಾಗಿಯೇ ಇತ್ತು. ಹೀಗೆ ಸಿಟ್ಟಿನಿಂದ ಕುದಿಯುತ್ತಿದ್ದವರು 4 ಪೆಟ್ಟನ್ನ ಬಾರಿಸಿಯೇ ಬಿಟ್ರು. ಕೊನೆಗೆ ಸ್ಥಳೀಯರು ಹೋಗಿ ತಪ್ಪು ಮಾಡಿದ ಕೇರ್ಲೆಸ್ ಡ್ರೈವರ್ನನ್ನ ಸಂಕಟದಿಂದ ಪಾರು ಮಾಡುವ ಕೆಲಸ ಮಾಡಿದ್ರು. ಅವ್ರಿಗೆ ಹೊಡಿಬೇಡಿ ಬಿಡ್ರಿ. ಅಲ್ಲ, ಅವ್ರಿಗೆ ಹೊಡಿಬೇಡಿ ಬಿಡಿ. ಆಕ್ಸಿಡೆಂಟ್ ಆಯ್ತು, ನೀವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ಅವ್ರಿಗೆ ಯಾಕೆ ಹೊಡಿತೀರ ನೀವು? ಅವ್ರಿಗೆ ಯಾಕೆ ಹೊಡಿತೀರ ನೀವು? ನೀವು ಜವಾಬ್ದಾರಿ. ಮಿಸ್ಟೇಕ್ ನಮ್ದು. ಕರೆಕ್ಟ್ ಟೈಮ್ ಇಲ್ಲಾಂದ್ರೆ ನಮ್ದು ಲೈಫ್ ಹೋಯ್ತು. ಆಕ್ಸಿಡೆಂಟ್ ಆಗ ಹೋಗಿದೆ. ಇದು ಹಾಗಾದ್ಮೇಲೆ ಏನು ಹೊಡಿತೀರ ನೀವು? ಮಿಸ್ಟೇಕ್ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ನೀವು ಸುಮ್ಮನೆ ಏನ್ ಮಾಡ್ತಾರೆ? ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ನೀವು ಫೋಟೋ ಏನು ಆಕ್ಸಿಡೆಂಟ್ ಕೇಸ್ ನೋಡಿದ್ದು? ಕುತ್ಕೊಳ್ರಿ, ಕುತ್ಕೊಳ್ರಿ. ಮನುಷ್ಯನ ಮೇಲೆ ಅಲ್ಲ ಮಾಡಿ ಅಂತ ಹೇಳಿದೆಯಾ ಅದು? ಬೈಕು ಅಥವಾ ಯಾವುದಾದ್ರೂ ಚಿಕ್ಕ ಕಾರುಗಳಾಗಿದ್ರೆ ಅದರಲ್ಲಿ ಇರುತ್ತಿದ್ದವರ ಪ್ರಾಣ ಅಲ್ಲೇ ಹೋಗ್ತಿದ್ದು, ಥಾರ್ ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಆ ಬಳಿಕ ಸ್ಥಳಕ್ಕೆ ಬಂದು ಬಸ್ ರಾಂಗ್ ಸೈಡ್ನಲ್ಲಿ ಬಂದು ನಿಂತಿದ್ದನ್ನ ನೋಡಿದ ಜನಸಾಮಾನ್ಯರು ಕೂಡ ಬಸ್ ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೊತ್ತಿಗಾಗಲೇ ಸ್ಥಳದಿಂದ ಮೆಲ್ಲನೆ ಕಾಲ್ಕಿತ್ತಿದ್ದ ಕಿಲ್ಲರ್ ಕೆಎಸ್ಆರ್ಟಿಸಿ ಡ್ರೈವರ್. ಯಾರಾದ್ರೂ ಮನುಷ್ಯರು ಮಾಡುವಂತ ಕೆಲಸನ ಇದು? ನೋಡಿ, ಯಾವ್ದು ಬಸ್ಸು K18 F0780 ಆ ಡ್ರೈವರ್ ಏನಿದ್ದಾನೆ ಅವನು ತಪ್ಪು ಮಾಡಿದ್ದಾನೆ. ಅವನು ಒಬ್ಬ ಮನುಷ್ಯನೇ ಅಲ್ಲ. ಆ ಜೀಪಿನ ಪರಿಸ್ಥಿತಿ ನೋಡಿ ಯಾವ ತರ ಆಗಿದೆ. ಅದು ರಾಂಗ್ ಸೈಡ್ ಅಲ್ಲಿ ಬಂದು ಮೂಡಿಗೆರೆಯಿಂದ ಬರುವಂತ ಬಸ್ಸು ಲೆಫ್ಟ್ ಸೈಡಿಗೆ ಬಂದ್ಬಿಟ್ಟು ರೈಟ್ ಸೈಡಿಗೆ ಹೊಡೆದಿದ್ದಾನೆ ಅವನ ಜೀಪಿಗೆ. ಆ ಜೀಪಲ್ಲಿ ಒಂದು 4 ಜನ ಪ್ಯಾಸೆಂಜರ್ ಇದ್ದಾರೆ, ಅವ್ರು ಉಳಿದಿದ್ದೇ ಹೆಚ್ಚು. ಹೋಗ್ಲಿ, ಬಸ್ಸಲ್ಲಿರೋ ಪ್ರಾಣ ಹೋಗೋದನ್ನ ನೋಡಿ. ಆ ಮರ ನೋಡಿ ಒಂದ್ ಸ್ವಲ್ಪ, ಆ ಮರ ಯಾವ ತರ ಇದೆ. ಇದೇ ಬಸ್ಸು ಆ ಮರಕ್ಕೂ ಮತ್ತೆ ಆ ಜೀಪಿಗೂ ಮಧ್ಯೆ ಟಚ್ ಆಗಿದ್ರೆ ಆ ಜೀಪಲ್ಲಿರೋ ಜನನೂ ಇಲ್ಲ, ಬಸ್ಸಿನಲ್ಲಿರೋ ಜನನೂ ಇಲ್ಲ. ಡ್ರೈವರ್ ಓಡೋಗಿದ್ದಾನಲ್ಲ ಸರ್. ಡ್ರೈವರ್ ಓಡೋದು ಎಲ್ಲಿ ಹೋಗ್ತಾನೆ? ಸರ್ಕಾರಿ ಬಸ್ಸು, ಕಾನೂನಿನ ಅರಿವು ಇರಬೇಕು. ಅವ್ರು ಓಡಿದರೆ ಅವ್ರ ಪ್ರಾಣ ರಕ್ಷಣೆಗೆ ಅಥವಾ ಮತ್ತೊಂದಕ್ಕೆ ಓಡಿರ್ತಾರೆ. ಓಡಿದ್ರೇನು ಕಾನೂನಿದೆ. ಕಾನೂನು ಅವ್ರನ್ನ ಎಲ್ಲಿದ್ರು ತಂದು ಹಿಡ್ಕೊ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಒಂದಷ್ಟು ಜೀವ ಹೋಗೋದು. ಜೀವ ಸ್ವಲ್ಪ ಜನದ ಹೋಗ್ತಿಲ್ಲ, ಒಂದು 50 ಜನದ ಪ್ರಾಣ ಹೋಗೋದು. ಆ ಪ್ರಾಣ ರಕ್ಷಣೆ ಮಾಡಬೇಕು ಅಂದ್ರೆ ಇನ್ನು ಮುಂದೆ ಈ ಬಸ್ಸಿನಲ್ಲಿ ಇಂಥ ಡ್ರೈವರ್ ಯಾರು ಕೂಡ ಈ ತರ ತಪ್ಪನ್ನ ಮಾಡಬಾರ್ದು ಅಂದ್ರೆ ಅವನಿಗೆ ಪನಿಷ್ಮೆಂಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಬೇಡಿ. ಇದನ್ನ ಕೇಸ್ ಮಾಡಬೇಕು ದಯವಿಟ್ಟು. ಆಪೋಸಿಟ್ ಅಲ್ಲಿ ಫುಲ್ ಸ್ಪೀಡ್ ಬರ್ತಾ ಇದ್ದಾನೆ. ಆಪೋಸಿಟ್ ಇಂದ ಹೋಗೋರೆಲ್ಲ ಹೆಡ್ ಆನ್ ಕೊಲಿಷನ್ ಆಗಲಿಕ್ಕೆ ಫುಲ್ ಸ್ಪೀಡ್ ಅಲ್ಲಿ ಬರ್ತಾ ಇದೆ. ಅದರ ಪ್ರೊಸೆಷನ್ ತಗೊಂಡ್ಬಿಟ್ಟು ಕಂಪ್ಲೇಂಟ್ ಆಗುತ್ತಲ್ಲ. ಆಕ್ಚುಲಿ ನಿಮ್ಗೆ ತುಂಬಾ ಡ್ಯಾಮೇಜ್ ಆಗಿದೆ, ಫಸ್ಟ್ ಕಂಪ್ಲೇಂಟ್ ಆಗಲಿ. So do not give the case. Much better because it's a government bus. Yeah.
it's not considered here in India. It's an You have intimation to letter. give us a letter where you got an intimation letter so that our insurance is also covered. And because this is ಫಸ್ಟ್ ಏನೇ government. ಆಗಲಿ ಸ್ಟೇಷನ್ಗೆ ಹೋಗ್ಬೇಕು ಮೇಡಮ್. We don't. Okay. All right. ಟೋಯಿಂಗ್ ವೆಹಿಕಲ್ಗೆ ಯಾವ್ದಾದ್ರು ಹೇಳ್ಕೋಬೇಕು ಅನ್ಸುತ್ತೆ. ಅಯ್ಯೋ ಅಲ್ಲ, ಟೋಯಿಂಗ್ ಲೋಕಲ್ ಯಾವ್ದಾರು ಸಿಗುತ್ತಾ? ಟೋಯಿಂಗ್ ಯಾರಿಗಾರು ಒಂದು ಹೇಳ್ಬೇಕು. ಇನ್ನು ಬಸ್ನಲ್ಲಿದ್ದ ಪ್ರಯಾಣಿಕರು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ರಸ್ತೆ ಬದಿಯಲ್ಲಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ ಅಧಿಕಾರಿಗಳು ಈ ಘಟನೆಗೂ ನಮಗೂ ಸಂಬಂಧವೇ ಇಲ್ಲವೆಂಬಂತೆ ವರ್ತಿಸಿದ್ದು ಗಾಯಗೊಂಡ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಒಟ್ನಲ್ಲಿ ಇಡೀ ರಸ್ತೆಯನ್ನೇ ಗುತ್ತಿಗೆಗೆ ತೆಗೆದುಕೊಂಡಂತೆ ಕೆಎಸ್ಆರ್ಟಿಸಿ ಬಸ್ಗಳನ್ನ ಓಡಿಸೋ ಕೆಲ ಕಿಲ್ಲರ್ ಡ್ರೈವರ್ಗಳ ವರ್ತನೆಯಿಂದ ಇಡೀ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಕೆಟ್ಟ ಹೆಸರು ಬರುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ದೀಪು ಲಕ್ಕವಳ್ಳಿ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.